ಪಾಪಿ ಪಾಕ್ನಿಂದ ಮತ್ತೊಂದು ನರಿಬುದ್ಧಿ ತೋರಿಸುವಂತ ಕೆಲಸ ಆಗಿದೆ. ತನ್ನದೇ ದೇಶದ ಪ್ರಜೆಗಳನ್ನ ಸ್ವೀಕರಿಸೋದಕ್ಕೆ ಸಕಾರವನ್ನ ಎತ್ತಿದೆ. ಅಟಾರಿ ವಾಘಾ ಬಾರ್ಡರ್ನಲ್ಲಿ ನೌಟಂಕಿ ಆಟವನ್ನ ಮಾಡಿದೆ. ಅವರು ನಮ್ಮ ಪ್ರಜೆಗಳು ಅಲ್ಲ ಅಂತೇಳಿ ಹೊಸ ತಗಾದೆಯನ್ನ ಕೂಡ ತೆಗೆದಿದೆಯಂತೆ. ಚೆಕ್ ಪೋಸ್ಟ್ ವಾಕ್ರು ನೋಡಿ, ಈಗ ಅಟಾರಿ ವಾಘಾ ಗಡಿ ಬಾರ್ಡರ್ನಲ್ಲಿ ಪಾಕಿಸ್ತಾನಿ ಮೂಲಗಳನ್ನ ಎಲ್ಲರನ್ನು ಕೂಡ ಪಾಕಿಸ್ತಾನಗಳನ್ನ ಭಾರತದಿಂದ ಜಾಗವನ್ನ ಖಾಲಿ ಮಾಡಿಸಿ ಕಳಿಸಿಕೊಡುವಂತ ಕೆಲಸಗಳಾಗ್ತಾ ಇದೆ. ಆದ್ರೆ ಪಾಕಿಸ್ತಾನ ಹೇಳ್ತಾ ಇದೆ ಅವರು ನಮ್ಮ ದೇಶದವರೇ ಅಲ್ಲ ಅಂತೇಳಿ ನೌಟಂಕಿ ಆಟವನ್ನ ಶುರು ಮಾಡಿದೆ. ಜನರೇ ಹೇಳ್ತಾವ್ರೆ ಅಲ್ಲಿಂದ ಬಂದಿರೋರು ಪಾಕಿಸ್ತಾನಿಗಳು ನಾನು ಪಾಕಿಸ್ತಾನದವನು ಅಂತೇಳಿ. ಆದ್ರೆ ಪಾಕಿಸ್ತಾನ ಸುತಾರಾಮ್ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಅವರು ನಮ್ಮ ಪ್ರಜೆಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ. ದಿನಕ್ಕೊಂದು ನಾಟಕ, ದಿನಕ್ಕೊಂದು ನೌಟಂಕಿ ಆಟ ಪಾಕಿಸ್ತಾನದಿಂದ. ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತು. ಯಾರೆಲ್ಲ ಸಾರ್ಕ್ ವೀಸಾ ಮೇಲೆ, ಮೆಡಿಕಲ್ ವೀಸಾ ಮೇಲೆ, ಟೂರಿಸಂ ವೀಸಾ ಮೇಲೆ ಬಂದಿದ್ದೀರೋ ಅವರೆಲ್ಲರೂ ಕೂಡ ವಾಪಸ್ ಹೋಗ್ಬೇಕು ಅಂತೇಳಿ. ಹಾಗಾಗಿ ಎಲ್ಲರನ್ನೂ ಕೂಡ ವಾಪಸ್ ಕಳಿಸುವಂತ ಕೆಲಸಗಳಾಗ್ತಾ ಇದೆ. ಇಲ್ಲಿ ಯಾರೆಲ್ಲ ಪಾಕಿಸ್ತಾನಗಳಿದ್ದೀರೋ, ಯಾವುದೇ ವೀಸಾ ಇಲ್ಲದೆ ಹೊಸ ಒಳನು ಸುಳ್ಕೊಂಡು ಬಂದಿದ್ರಲ್ಲ, ಅವರನ್ನು ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಿಕೊಡುವಂತ ಕೆಲಸಗಳಾಗ್ತಾ ಇದೆ. ಆದ್ರೆ ಪಾಕಿಸ್ತಾನದವರು ಮಾತ್ರ ನಮ್ಮ ಪ್ರಜೆಗಳೇ ಅಲ್ಲ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಪಾಪಿ ಪಾಕ್ನಿಂದ ಮತ್ತೊಂದು ನರಿಬುದ್ಧಿ ತೋರಿಸುವಂತ ಕೆಲಸ ಆಗಿದೆ. ತನ್ನದೇ ದೇಶದ ಪ್ರಜೆಗಳನ್ನ ಸ್ವೀಕರಿಸೋದಕ್ಕೆ ಸಕಾರವನ್ನ ಎತ್ತಿದೆ. ಅಟಾರಿ ವಾಘಾ ಬಾರ್ಡರ್ನಲ್ಲಿ ನೌಟಂಕಿ ಆಟವನ್ನ ಮಾಡಿದೆ. ಅವರು ನಮ್ಮ ಪ್ರಜೆಗಳು ಅಲ್ಲ ಅಂತೇಳಿ ಹೊಸ ತಗಾದೆಯನ್ನ ಕೂಡ ತೆಗೆದಿದೆಯಂತೆ. ಚೆಕ್ ಪೋಸ್ಟ್ ವಾಕ್ರು ನೋಡಿ, ಈಗ ಅಟಾರಿ ವಾಘಾ ಗಡಿ ಬಾರ್ಡರ್ನಲ್ಲಿ ಪಾಕಿಸ್ತಾನಿ ಮೂಲಗಳನ್ನ ಎಲ್ಲರನ್ನು ಕೂಡ ಪಾಕಿಸ್ತಾನಗಳನ್ನ ಭಾರತದಿಂದ ಜಾಗವನ್ನ ಖಾಲಿ ಮಾಡಿಸಿ ಕಳಿಸಿಕೊಡುವಂತ ಕೆಲಸಗಳಾಗ್ತಾ ಇದೆ. ಆದ್ರೆ ಪಾಕಿಸ್ತಾನ ಹೇಳ್ತಾ ಇದೆ ಅವರು ನಮ್ಮ ದೇಶದವರೇ ಅಲ್ಲ ಅಂತೇಳಿ ನೌಟಂಕಿ ಆಟವನ್ನ ಶುರು ಮಾಡಿದೆ. ಜನರೇ ಹೇಳ್ತಾವ್ರೆ ಅಲ್ಲಿಂದ ಬಂದಿರೋರು ಪಾಕಿಸ್ತಾನಿಗಳು ನಾನು ಪಾಕಿಸ್ತಾನದವನು ಅಂತೇಳಿ. ಆದ್ರೆ ಪಾಕಿಸ್ತಾನ ಸುತಾರಾಮ್ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಅವರು ನಮ್ಮ ಪ್ರಜೆಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ. ದಿನಕ್ಕೊಂದು ನಾಟಕ, ದಿನಕ್ಕೊಂದು ನೌಟಂಕಿ ಆಟ ಪಾಕಿಸ್ತಾನದಿಂದ.
ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತು. ಯಾರೆಲ್ಲ ಸಾರ್ಕ್ ವೀಸಾ ಮೇಲೆ, ಮೆಡಿಕಲ್ ವೀಸಾ ಮೇಲೆ, ಟೂರಿಸಂ ವೀಸಾ ಮೇಲೆ ಬಂದಿದ್ದೀರೋ ಅವರೆಲ್ಲರೂ ಕೂಡ ವಾಪಸ್ ಹೋಗ್ಬೇಕು ಅಂತೇಳಿ. ಹಾಗಾಗಿ ಎಲ್ಲರನ್ನೂ ಕೂಡ ವಾಪಸ್ ಕಳಿಸುವಂತ ಕೆಲಸಗಳಾಗ್ತಾ ಇದೆ. ಇಲ್ಲಿ ಯಾರೆಲ್ಲ ಪಾಕಿಸ್ತಾನಗಳಿದ್ದೀರೋ, ಯಾವುದೇ ವೀಸಾ ಇಲ್ಲದೆ ಹೊಸ ಒಳ ನುಸುಳ್ಕೊಂಡು ಬಂದಿದ್ರಲ್ಲ, ಅವರನ್ನು ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಿಕೊಡುವಂತ ಕೆಲಸಗಳಾಗ್ತಾ ಇದೆ. ಆದ್ರೆ ಪಾಕಿಸ್ತಾನದವ್ರು ಮಾತ್ರ ನಮ್ಮ ಪ್ರಜೆಗಳೇ ಅಲ್ಲ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಪಾಪಿ ಪಾಕ್ನಿಂದ ಮತ್ತೊಂದು ನರಿಬುದ್ಧಿ ತೋರಿಸುವಂತ ಕೆಲಸ ಆಗಿದೆ. ತನ್ನದೇ ದೇಶದ ಪ್ರಜೆಗಳನ್ನ ಸ್ವೀಕರಿಸೋದಕ್ಕೆ ಸಕಾರವನ್ನ ಎತ್ತಿದೆ. ಅಟಾರಿ ವಾಘಾ ಬಾರ್ಡರ್ನಲ್ಲಿ ನೌಟಂಕಿ ಆಟವನ್ನ ಮಾಡಿದೆ. ಅವರು ನಮ್ಮ ಪ್ರಜೆಗಳು ಅಲ್ಲ ಅಂತೇಳಿ ಹೊಸ ತಗಾದೆಯನ್ನ ಕೂಡ ತೆಗೆದಿದ್ದಂತೆ. ಚೆಕ್ ಪೋಸ್ಟ್ ವಾಕ್ರು ನೋಡಿ, ಈಗ ಅಟಾರಿ ವಾಘಾ ಗಡಿ ಬಾರ್ಡರ್ನಲ್ಲಿ ಪಾಕಿಸ್ತಾನಿ ಮೂಲಗಳನ್ನ ಎಲ್ಲರನ್ನು ಕೂಡ ಪಾಕಿಸ್ತಾನಗಳನ್ನ ಭಾರತದಿಂದ ಜಾಗವನ್ನ ಖಾಲಿ ಮಾಡಿಸಿ ಕಳಿಸಿಕೊಡುವಂತ ಕೆಲಸಗಳಾಗ್ತಾ ಇದೆ. ಆದ್ರೆ ಪಾಕಿಸ್ತಾನ ಹೇಳ್ತಾ ಇದೆ ಅವರು ನಮ್ಮ ದೇಶದವರೇ ಅಲ್ಲ ಅಂತೇಳಿ ನೌಟಂಕಿ ಆಟವನ್ನ ಶುರು ಮಾಡಿದೆ. ಜನರೇ ಹೇಳ್ತಾವ್ರೆ ಅಲ್ಲಿಂದ ಬಂದಿರೋರು ಪಾಕಿಸ್ತಾನಿಗಳು, ನಾನು ಪಾಕಿಸ್ತಾನದವನು ಅಂತೇಳಿ. ಆದ್ರೆ ಪಾಕಿಸ್ತಾನ ಸುತಾರಾಮ್ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಅವರು ನಮ್ಮ ಪ್ರಜೆಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ. ದಿನಕ್ಕೊಂದು ನಾಟಕ, ದಿನಕ್ಕೊಂದು ನೌಟಂಕಿ ಆಟ ಪಾಕಿಸ್ತಾನದಿಂದ. ಝೀರೋ ಬ್ರಿಡ್ಜ್ ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತು. ಯಾರೆಲ್ಲ ಸಾರ್ಕ್ ವೀಸಾ ಮೇಲೆ, ಮೆಡಿಕಲ್ ವೀಸಾ ಮೇಲೆ, ಟೂರಿಸಂ ವೀಸಾ ಮೇಲೆ ಬಂದಿದ್ದೀರೋ ಅವರೆಲ್ಲರೂ ಕೂಡ ವಾಪಸ್ ಹೋಗ್ಬೇಕು ಅಂತೇಳಿ. ಹಾಗಾಗಿ ಎಲ್ಲರನ್ನೂ ಕೂಡ ವಾಪಸ್ ಕಳಿಸುವಂತ ಕೆಲಸಗಳಾಗ್ತಾ ಇದೆ. ಇಲ್ಲಿ ಯಾರೆಲ್ಲ ಪಾಕಿಸ್ತಾನಗಳಿದ್ದೀರೋ, ಯಾವುದೇ ವೀಸಾ ಇಲ್ಲದೆ ಹೊಸ ಒಳ ನುಸುಳ್ಕೊಂಡು ಬಂದಿದ್ರಲ್ಲ, ಅವರನ್ನು ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಿಕೊಡುವಂತ ಕೆಲಸಗಳಾಗ್ತಾ ಇದೆ. ಆದ್ರೆ ಪಾಕಿಸ್ತಾನದವ್ರು ಮಾತ್ರ ನಮ್ಮ ಪ್ರಜೆಗಳೇ ಅಲ್ಲ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ